ಗೋವಿಂದಾಯ ನಮಃ ಸಿನಿಮಾದಿಂದ ನೀವು ಡೈರೆಕ್ಷನ್ಗೆ ಇಳಿದು ಡೈರೆಕ್ಷನ್ ಮಾಡಿದ್ಮೇಲೆ ಎಲ್ರಿಗೂ ಒಂದು ಇದಿದೆ, ಏನು ಪವನ್ ಸಿನಿಮಾ ಅಂದರೆ ಅದರಲ್ಲಿ ಒಂದು ಕಾಮಿಡಿ ಜಾನರ್ ಚೆನ್ನಾಗಿ ವರ್ಕೌಟ್ ಆಗಿರುತ್ತೆ ಅಂತ. ಸೊ ರಣವಿಕ್ರಮದಲ್ಲೂ ಆ ಥರದ್ದು ವರ್ಕೌಟ್ ಆಗಿದೆ. ಖಂಡಿತ ಪುನೀತ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಡೈಲಾಗ್, ಒಳ್ಳೊಳ್ಳೆ ಡೈಲಾಗ್ ಇದೆ ಸಿನಿಮಾದಲ್ಲಿ. ಪುನೀತ್ ಸರ್ ಕ್ಯಾರೆಕ್ಟರೈಸೇಷನ್ ಸಖತ್ತಾಗಿರುತ್ತೆ. ಅಲ್ಲ ಅದೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರ ತರ ಸಿನಿಮಾ ನೋಡಿ. ಓಕೆ, ಎನಿಥಿಂಗ್ ಯಾವುದಾದ್ರೂ ಒಂದು ಸಣ್ಣ ಇದು ಇನ್ಸಿಡೆಂಟ್ ಅಥವಾ ಇದು ಸೀನ್ ನೆನಪು ಮಾಡ್ಕೊಳ್ಳೋದಾದ್ರೆ ಕಾಮಿಡಿ ಜೋನ್? ಸಣ್ಣ ಇನ್ಸಿಡೆಂಟ್ ಅಂತಂದ್ರೆ ಲೈಕ್ ಅಪ್ಪು ಸರ್ದು ಮತ್ತೆ ಹೊನ್ನವಳ್ಳಿ ಕೃಷ್ಣ ಅವ್ರದ್ದು ಒಂದು ಸೀನ್ ಇರುತ್ತೆ. ಲೈಕ್ ಇವ್ರಿಗೆ ಹೀರೋಯಿನ್ಗೆ ಏನೋ ಫೈಟ್ ಆಗ್ಬಿಟ್ಟಿರುತ್ತೆ. ಅವಾಗ ಅವ್ರು ಹೇಳ್ತಾರೆ ಇವರು ಅವ್ರು ಟಿಕೆಟ್ ಕೊಡಕ್ ಬರ್ತಾರೆ. ಅಪ್ಪು ಸರ್ ಕೇಳ್ತಾರೆ, ಸರ್ ಬಸ್ ಟಿಕೆಟ್ ದುಡ್ಡು ಡಿಸ್ಕೌಂಟ್ ಇಲ್ವಾ? ಬಸ್ ಟಿಕೆಟ್ ದುಡ್ಡಲ್ಲಿ ಡಿಸ್ಕೌಂಟ್ ಇಲ್ವಾ? ಡಿಸ್ಕೌಂಟಾ? ನಿಮ್ಮ ಹುಡುಗಿ ಎಸ್ತಿದ್ ಕಲ್ಲು ಯಾಮಾರೆ ಗ್ಲಾಸ್ಗೆ ಏನಾದ್ರು ಬಿದ್ದಿದ್ರೆ ಡಿಸ್ಕೌಂಟ್ ಇರಲಿ ಡೆಮಾಲಿಶ್ ಆಗ್ಬಿಡ್ತಾ ಇತ್ತು. ಸೊ ಆ ಥರ ಅವ್ರಿಬ್ರದೊಂದು ಇದು ತುಂಬಾ ಚೆನ್ನಾಗಿದೆ. ಆ ಸೀನ್ ಪರ್ಟಿಕ್ಯುಲರ್ಲಿ ನನಗೆ ತುಂಬಾ ಇಷ್ಟ. ಆ ಸೀನ್ ಗೌರಿ 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 ಗುಂಡಿಗೆಯ ತುಂಬ ನಿಂದೆ ನಾಮ ಸ್ಮರಣೆ ಕೇಳೆ ಗೌರೇ ಹುಲಿಯ ಮುಂದೆ. ನೆಕ್ಸ್ಟ್ ನಿಮ್ಮ ಒಂದು ಸಿನಿಮಾದ ಒಂದು ಟೈಟಲ್ ರಾಜಕುಮಾರ ಅನ್ನುವಂಥ ಒಂದು ಟೈಟಲ್ ಬರ್ತಾ ಇದೆ ಅಂದ್ಬಿಟ್ಟು ಇಟ್ ಈಸ್ ಇನ್ ನ್ಯೂಸ್ ರೈಟ್ ನೌ. ಸೊ ಹೌದಾ, ನಿಜಾನಾ? ನಿಜ, 100%. ಇನ್ನೂ ಲೇಟ್ ಆಗುತ್ತೆ. ಓಕೆ, ರಾಜಕುಮಾರ ಟೈಟಲ್ಲೇ ಒಂದು ನಿಮ್ಮ ಅಪ್ಪಾಜಿಯವರ ಹೆಸರಲ್ಲೇ ನಿಮ್ಮ ಸಿನಿಮಾ ಬರ್ತಾ ಇದೆ ಅನ್ನುವಂಥದ್ದು ತುಂಬ ಖುಷಿ ಆಗುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಆ ಟೈಟಲ್ ಬಗ್ಗೆ? ಖುಷಿ ಆಗುತ್ತೆ. ಪರ್ಸ್ನಲ್ ಫೇವ್ರೇಟಾ? ನಮ್ಮ ತಂದೆನೇ ನನಗೆ ಪರ್ಸ್ನಲ್ ಫೇವ್ರೇಟ್, ಅದಕ್ಕಿಂತ ಇನ್ನೇನಿದೆ. ಓಕೆ, ಫಸ್ಟ್ ಇದು ನಿಮ್ಮ ಸಜೆಷನ್ ಏನೇನಾ ಈ ಟೈಟಲ್? ಬೇರೆಯವರ ಒಂದು ಇದು ಎಲ್ಲ ಅವ್ರ ಕನಸುಗಳು, ಅವ್ರ ಸಿನಿಮಾಗಳು ಅವ್ರು ಇಟ್ಕೊಂಡು ಬರ್ತಾರೆ. ನಾವೇನಾದರೂ ಅದ್ರ ಪಾತ್ರಧಾರರು ಅಷ್ಟೇ. ಪಾತ್ರಧಾರಿಗಳು. ಓಕೆ, ಪವನ್ಜಿ ಹೇಗಿದೆ ನಿರೀಕ್ಷೆ ಈಗ? ನಿರೀಕ್ಷೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ನಾನು ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಮಾಡಿರೋ ಕೆಲಸಕ್ಕೆ ಯಾವ ಥರ ಅವರು ಫೀಡ್ಬ್ಯಾಕ್ ಕೊಡ್ತಾರೆ ಅನ್ನೋದನ್ನು ಕಾಯ್ತಾ ಇದ್ದೀರಾ? ಓಕೆ, ಸೊ ನಿಮ್ಮ ನಿರೀಕ್ಷೆ ಅಭಿಮಾನಿಗಳಿಗೆ? ಎಲ್ಲ ಅವ್ರ ಮೇಲೆ ಬಿಟ್ಟಿದ್ದೀವಿ, ಇವ್ರ ಮೇಲೆ ಬಿಟ್ಟಿದ್ದೀವಿ. ಏನಿದ್ರು ನಾವು ಯಾವತ್ತು ಸಿನಿಮಾ ಮಾಡಿದ್ರು ನಮ್ಮ ಅಭಿಮಾನಿ ದೇವರುಗಳು, ನಮ್ಮ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಚಿತ್ರ ಪ್ರೇಕ್ಷಕರ ಆಶೀರ್ವಾದದಿಂದ ನಾವು ಈ ಸಿನಿಮಾ ಮಾಡಿದ್ವಿ. ಅವ್ರು ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಣವಿಕ್ರಮ ನೋಡಿ ನಿಮ್ಮ ಆಶೀರ್ವಾದ ಈ ಸಿನಿಮಾ ಮೇಲಿರಲಿ, ಜೊತೆಗೆ ಎಲ್ಲ ಕನ್ನಡ ಸಿನಿಮಾ ಮೇಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಯಾವತ್ತೂ ಕೇಳ್ಕೊತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ರಣವಿಕ್ರಮನ ರಹದಾರಿ. ಇದೇ 10ನೇ ತಾರೀಕು ರಣವಿಕ್ರಮ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.